ಸುಸಜ್ಜಿತವಾದ ಕಟ್ಟಡ, ಶಿಕ್ಷಣಕ್ಕೆ ಅಗತ್ಯವಾದ ಉತ್ತಮ ಪೀಠೋಪಕರಣಗಳು, ಪೌಷ್ಟಿಕ ಆಹಾರ. ಇವರಿಗೆ ಇದನ್ನೆಲ್ಲ ನೀಡ್ತಿರೋ ವ್ಯಕ್ತಿಯೊಂದಿಗೆ ನಲಿದಾಟ. ಎಷ್ಟು ದುಡ್ಡು ಕೊಟ್ಟರೂ ದೊರೆಯದ ಇಂಥ ಪರಿಸರ ಇಲ್ಲಿ ಇವರಿಗೆ ಪುಕ್ಕಟೆಯಾಗಿ ಸಿಗ್ತಾ ಇದೆ. ಅಂದಹಾಗೆ ಇವರೆಲ್ಲ ನಿರ್ಗತಿಕರು, ಹೆತ್ತವರು ತೊರೆದವರು, ಅತ್ಯಾಚಾರಕ್ಕೆ ಈಡಾದ ನತದೃಷ್ಟಿಯರಿಗೆ ಜನಿಸಿದವರು, ಒಟ್ನಲ್ಲಿ ಅನಾಥರು. ಇಂಥವರಿಗೆ ಕೌಟುಂಬಿಕ ವಾತಾವರಣ ನೀಡಿ ಗುಣಮಟ್ಟದ ಶಿಕ್ಷಣ ನೀಡ್ತಿರೋರು ಪ್ರೊಫೆಸರ್ ಜಿಎಸ್ ಜಯದೇವ್. ಇವರು ಹಿರಿಯ ಸಾಹಿತಿ ಪ್ರೊಫೆಸರ್ ಜಿಎಸ್ ಶಿವರುದ್ರಪ್ಪ ಅವರ ಪುತ್ರ. ಉನ್ನತ ಶಿಕ್ಷಣ ಪಡೆದು ಅಧ್ಯಾಪಕರಾಗಿದ್ದವರು ಆಯ್ಕೆ ಮಾಡಿಕೊಂಡಿದ್ದು ಈ ಕ್ಷೇತ್ರವನ್ನ. ಚಾಮರಾಜನಗರದ ಸಣ್ಣ ಮನೆಯಲ್ಲಿ 1992ರಲ್ಲಿ 6 ಗಂಡು ಮಕ್ಕಳೊಂದಿಗೆ ಶುರುವಾದ ದೀನಬಂಧು ಟ್ರಸ್ಟ್ ಇಂದು ಹೆಮ್ಮರವಾಗಿ ಬೆಳೆದಿದೆ. ಇಂದು 82 ವಿದ್ಯಾರ್ಥಿನಿಯರು ಇಲ್ಲಿ ಆಶ್ರಯ ಪಡೆದಿದ್ದಾರೆ. 1998ರಿಂದ ಆರಂಭಗೊಂಡ ಪ್ರಾಥಮಿಕ ಶಾಲೆ ಕಲಿಕಾ ಕೇಂದ್ರವಾಗಿ ಮಾರ್ಪಟ್ಟಿದ್ದು ಮಕ್ಕಳು ಇಲ್ಲಿ ಸಹಜವಾಗಿ ಬೆಳೆಯುತ್ತಿವೆ. ಆ ಮನೆಗೆ ಈ ಮಗು ಸೇರಿದೆ. ಆ ಮನೆಯಲ್ಲಿ ಒಬ್ಬಳು ಗೃಹ ಮಾತೆ ಇರ್ತಾಳೆ. ಮತ್ತು ನಾವೆಲ್ಲರೂ ಒಟ್ಟಿಗೆ ಊಟ ಮಾಡ್ತೀವಿ, ಆಟ ಆಡ್ತೀವಿ, ಗಾಳಿಪಟ ಆಡಿಸ್ತೀವಿ. ಹೀಗೆ ಸಹಜವಾಗಿ ಒಂದು ಕುಟುಂಬದಲ್ಲಿ ಮಗುವಿಗೆ ಏನೇನು ಆತ್ಮೀಯತೆ, ಪ್ರೀತಿ, ವಾತ್ಸಲ್ಯಗಳು ಸಿಕ್ಕುತ್ತೋ ಅವೆಲ್ಲ ನಮ್ಮ ದೀನಬಂಧುವಲ್ಲಿ ಸಿಕ್ಕುತ್ತೆ. ಅನಾಥಾಶ್ರಮದ ಮಕ್ಕಳಷ್ಟೇ ಅಲ್ಲದೆ ಬಡವರ ಮಕ್ಕಳು ಕೂಡ ಇಲ್ಲಿ ಉತ್ತಮ ಶಿಕ್ಷಣ ಪಡೆದಿದ್ದಾರೆ. ಹಲವು ಸರ್ಕಾರಿ ಶಾಲೆಗಳನ್ನ ದತ್ತು ಪಡೆದು ಶಿಕ್ಷಕರಿಗೆ ವಿಜ್ಞಾನ ಹಾಗೂ ಗಣಿತ ವಿಷಯದಲ್ಲಿ ತರಬೇತಿ ನೀಡುತ್ತಿದ್ದಾರೆ. ಅಧ್ಯಾಪಕ ಹುದ್ದೆ ತೊರೆದು ನಿರ್ಗತಿಕ ಮಕ್ಕಳ ಉದ್ಧಾರಕ್ಕಾಗಿ ಕಂಕಣ ಕಟ್ಟಿಕೊಂಡ ಜಯದೇವ್ ಮದುವೆಯಾಗದೆ ಅನಾಥ ಮಕ್ಕಳಿಗೆ ಆಶ್ರಯದಾತರಾದರು. ಇವರ ಪ್ರಾಮಾಣಿಕತೆ, ಸರಳತೆಗೆ ದೇಶ ವಿದೇಶಗಳಿಂದ ಸಹಾಯ ಹಸ್ತಗಳು ಚಾಚಿ ಬಂದವು. ಇಲ್ಲಿ ಮಕ್ಕಳಿಗೆ ಕೌಟುಂಬಿಕ ವಾತಾವರಣ ಸಿಗ್ತಾ ಇದೆ. ಇಲ್ಲಿ ಕಲಿತ ಮಕ್ಕಳು ಇಂದು ಗುಣಮಟ್ಟದ ಶಿಕ್ಷಣ ಪಡೆಯುತ್ತಿದ್ದಾರೆ, ಸಮಾಜದ ಉನ್ನತ ಸ್ಥಾನಗಳಿಗೇರಿದ್ದಾರೆ. ಈ ವರ್ಷ ನಮ್ಮ ಹುಡುಗ ಒಬ್ಬ ಎಂಜಿನಿಯರಿಂಗ್ ಸೀಟ್ ತೊಗೊಂಡಿದ್ದಾನೆ. ಒಳ್ಳೆ ಮಾರ್ಕ್ಸ್ ತೊಗೊಂಡು ಮುಂದೆ ಅವನು ಕಂಪ್ಯೂಟರ್ ಇಂಜಿನಿಯರ್ ಆಗ್ತಾನೆ. 2 ಮಕ್ಕಳು ಹಾಗಾಗಿದ್ದಾರೆ. ಈಗಾಗಲೇ ಇರುವಂಥ ಮಕ್ಕಳಲ್ಲಿ ಹಲವಾರು ಮಕ್ಕಳು ಗೌರ್ಮೆಂಟ್ ಟೂಲ್ ಟೆಕ್ನಾಲಜಿ ಡಿಪ್ಲೊಮಾ ಕೋರ್ಸ್ ಮಾಡ್ತಾ ಇದ್ದಾರೆ. ಒಬ್ಬ ಇಂಜಿನಿಯರ್ ಆಗಿ ಒಳ್ಳೆಯ ಕೆಲಸದಲ್ಲಿದ್ದಾನೆ. ಒಬ್ಬ ಇಂಗ್ಲೀಷ್ MA ಮಾಡಿ ಬರಹಗಾರನಾಗಿ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಮತ್ತೆ ಒಬ್ಬ ಅದ್ಭುತ ಕಲಾವಿದನಾಗಿದ್ದಾನೆ. ಸಾಹಿತ್ಯದಲ್ಲೂ ಆಸಕ್ತಿ ಬೆಳೆಸಿಕೊಂಡಿರುವ ಜಯದೇವ್ ಪರಿಸರ ಸ್ವರೂಪ, ಪರಿಸರ ವಿಜ್ಞಾನ, ಮಕ್ಕಳ ಬೆಳವಣಿಗೆ ಸೇರಿದಂತೆ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಹಲವು ಪತ್ರಿಕೆಗಳಿಗೆ ಅಂಕಣ ಬರೆಯುತ್ತಾರೆ. ಹಲವಾರು ಪ್ರಶಸ್ತಿ, ಗೌರವಗಳಿಗೆ ಪಾತ್ರರಾಗಿದ್ದಾರೆ. ಅನಾಥ, ನಿರ್ಗತಿಕ ಮಕ್ಕಳ ಏಳಿಗೆಗಾಗಿಯೇ ತುಡಿಯುವ ಜಯದೇವ್ ಇಂದಿಗೂ ಸರಳವಾಗಿ, ಪ್ರಾಮಾಣಿಕವಾಗಿ ಜೀವಿಸುತ್ತಿದ್ದು ಅಸಾಮಾನ್ಯ ಕನ್ನಡಿಗರಲ್ಲೊಬ್ರು ಅಂದ್ರೆ ತಪ್ಪಾಗಲಾರದು. ಸುವರ್ಣ ನ್ಯೂಸ್ ಹಾಗೂ ಕನ್ನಡ ಪ್ರಭಾದ ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿಗೆ ಪ್ರೊಫೆಸರ್ ಜಿಎಸ್ ಜಯದೇವ್ ಕೂಡ ಒಬ್ಬ ನಾಮಿನಿಯಾಗಿದ್ದು, ನಿಮ್ಮ ಆಯ್ಕೆ ಇವರಾಗಿದ್ದಲ್ಲಿ AK9 ಎಂದು ಟೈಪ್ ಮಾಡಿ 9241012211 ನಂಬರಿಗೆ SMS ಮಾಡಿ. ಸೇವೆ ಈ ರೀತಿಯಾಗಿಯೂ ಕೂಡ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥರ ಮಟ್ಟಿಗೆ ಉತ್ತಮ ಉದಾಹರಣೆ ಅಂದರೆ ಜಯದೇವ್ ಹೇಳ್ಬೋದು. ಯಾಕಂದರೆ ಮಕ್ಕಳಿಗೆ ಕೌಟುಂಬಿಕ ವಾತಾವರಣ ಸಿಗಬೇಕು ಅನ್ನುವಂತಹ ಕಾರಣಕ್ಕಾಗಿ, ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನುವಂಥ ಕಾರಣಕ್ಕಾಗಿ ತಾನು ಮದುವೆಯಾಗದೆ ಅಲ್ಲಿ ಮಕ್ಕಳನ್ನು ಪೋಷಿಸುವಂಥದ್ದಾಗಿರ್ಬೋದು, ಅವರಿಗೆ ಶಿಕ್ಷಣ ಕೊಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಾ ಈ ಒಂದು ಸಾಧಕನ ಬಗ್ಗೆ? ಈಗ ನಮಗೆ ಒಂದು ಫ್ಯಾಮಿಲಿನಲ್ಲಿ 1-2 ಮಕ್ಕಳಿದ್ದಾರೆ. ಅವರದ್ದು ಕಾರ್ಯಕ್ರಮ ನೋಡಲಿಕ್ಕೆ ಏನು ಟೈಮ್ ಇಲ್ಲ, ಕಷ್ಟ ಮಾಡ್ತಾ ಇದೆ. ಇಷ್ಟು ಮಕ್ಕಳಿಗೆ ಅವರ ಜೊತೆ ಊಟ ಮಾಡಿ, ಅವ್ರ ಜೊತೆ ಆಟ ಆಡಿ ಎಲ್ಲ ಅವರಿಗೆಲ್ಲ ಮುಂದೆ
ಒಳ್ಳೊಳ್ಳೆ ಪೋಸ್ಟಲ್ಲಿ ಒಳ್ಳೊಳ್ಳೆ ಪೊಸಿಷನಲ್ಲಿ ಆಗಿಬಿಟ್ಟು ಅಂತ ಹೇಳಿದರೆ ಅದಕ್ಕೆ ಒಂದು ಪ್ರಣಾಮ ಕೊಡಬೇಕು. ಎಸ್ ರವಿನಾರಾಯಣ್ ಅವರೇ, ಕೇವಲ ಮಕ್ಕಳಿಗೆ ಎಜುಕೇಷನ್ ಕೊಡಿಸೋದಲ್ಲ, ತಾನೇ ಟೀಚ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾನು ಈ ರೀತಿಯಾಗಿ ಏನಾದರೂ ಕೆಲಸ ಮಾಡೋ ಸಂದರ್ಭದಲ್ಲಿ ನನಗೆ ಮದುವೆ ಅಡ್ಡಿ ಆಗಬಾರ್ದು ಅನ್ನೋ ಕಡೆಗೆ ಮದುವೆನೇ ಆಗದೇ ಇರುವಂಥದ್ದು, ಇಂತಹ ನಿಸ್ವಾರ್ಥ ಸೇವೆ ಮಾಡುವಂತಹ ಮನಸ್ಸಿಗೆ ಏನು ಹೇಳ್ತೀರಾ? ಈ ಥರ ಒಬ್ಬರು ಇರಬೇಕು ಅಂದರೆ ಈ ಥರ ಇರೋ ಮನಸ್ಸು ಎಲ್ಲರಿಗೂ ಬರೋದಿಲ್ಲ. ಇದು ತುಂಬ ಕಷ್ಟ ಆಗುತ್ತೆ. ಆಮೇಲೆ ಈ ಥರ ಒಂದು ಡೆಡಿಕೇಶನು, ಯಾಕಂದರೆ ಮಕ್ಕಳನ್ನ ಇದು ಒಂದಲ್ಲ ಎರಡಲ್ಲ, 80 ಮೇಲಿರೋ ಮಕ್ಕಳನ್ನ ನೋಡ್ಕೋಬೇಕು ಅಂದರೆ ಒಂದು ಶಿಕ್ಷಣ ಆಗಲಿ ಅಥವಾ ಅವ್ರಿಗೆ ಊಟ ಬಟ್ಟೆ ಮತ್ತು ಅವ್ರಿಗೆ ಇರೋದಕ್ಕೆ ಜಾಗ, ಇದೆಲ್ಲ ಎಲ್ಲರೂ ಕೊಡೋದಕ್ಕಾಗಲ್ಲ. ನಾವು ಎಷ್ಟೇ ಏನೋ ಒಂದು ಮಾಡಬೇಕು ಅಂತ ಮನಸ್ಸಲ್ಲಿ ಇದ್ದರೂ ಕೂಡ ಅದಕ್ಕೆ ಒಂದು ಲಿಮಿಟೇಷನ್ ಇರುತ್ತೆ. ಇಷ್ಟೇ ನಮ್ಮ ಕೈಲಿ ಮಾಡೋಕ್ಕಾಗೋದು. ಯಾಕಂದರೆ ಯಾರಿಗಾನ ಒಬ್ರು ಕೊಟ್ಟರೂ ಕೂಡ ಅದು ಒಂದು ಸಲ ಕೊಡ್ತೀವಿ, 2 ಸಲ ಕೊಡ್ತೀವಿ, 3ನೇ ಸಲ ಯಾಕೆ ಕೊಡಬೇಕು ಅನಿಸುತ್ತೆ. ಅಂಥದ್ರಲ್ಲಿ ಇಷ್ಟೊಂದು ಡೆಡಿಕೇಟೆಡ್ ಆಗಿ ಬ್ಯಾಚುಲರ್ ಆಗಿದ್ದು ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಗ್ರೇಟ್. ಎಸ್, ಸಾಮಾನ್ಯವಾಗಿ ಇಂತಹ ಒಂದು ಸಾಧಕರನ್ನು ನೋಡುವಾಗ, ಅದರಲ್ಲೂ ಕೂಡ ಅವರು GS ಶಿವರುದ್ರಪ್ಪ ಅವರ ಮಗ ಆಗಿ ಉತ್ತಮ ಸಾಹಿತ್ಯಕ್ಕೆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೂ ಅವರು ಹೇಳಿದರು ತುಂಬಾ ಮಕ್ಕಳು ಈಗ ಒಳ್ಳೆಯ ಉತ್ತಮ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಒಳ್ಳೊಳ್ಳೆಯ ಕೆಲಸದಲ್ಲಿ ಇದ್ದಾರೆ ಅಂತ ಹೇಳಿ. ಏನು ಹೇಳ್ತೀರಾ? ಅದೇ ನಾವು ಹೇಳಿದೆ, ಅದು ಒಂದು ಚಿಕ್ಕ ಕೆಲಸ ಅಲ್ಲ. ಯಾರು ಬೇರೆ ಯಾರು ಯೋಜನೆ ಮಾಡಿದರೆ ಆ ಥರ ಬೇಗ ಮಾಡ್ಲಿಕ್ಕಾಗಲ್ಲ. ನನಗೂ ಅದನ್ನು ನೋಡುವಾಗ ಈ ಥರ ಎಲ್ಲ ಮಾಡ್ಬೋದಲ್ಲ ಅಂದರೆ ನಾನು ಅನಿಸ್ತಾ ಇದೆ, ಬಟ್ ಮಾಡ್ಲಿಕ್ಕಾಗಲ್ಲ. ಯಾಕೆಂದರೆ ಇದು ದೇವರ ಪೂಜೆಗಿಂತ ಹೆಚ್ಚಿಗೆ ನಾನು ಅನಿಸ್ತಾ ಇದೆ. ಒಳ್ಳೆ ದೇವರ ಪೂಜೆ ಮಾಡಿದರೆ ಅದಕ್ಕಿಂತ ಹೆಚ್ಚು ಆಗುತ್ತೆ. ಈ ಥರ ಮಾಡಿದರೆ ಮತ್ತೇನು ಪೂಜೆ ಮಾಡಬೇಡ, ಎಲ್ಲ ಬಂದೇ ಬರುತ್ತೆ. ಎಸ್, ನಿಜವಾಗ್ಲೂ ಕೂಡ. ಯಾಕಂದ್ರೆ ಈ ಕೇವಲ 6 ಮಕ್ಕಳಿಂದ ಶುರುವಾದಂತಹ ಒಂದು ಸಂಸ್ಥೆ ಈಗ 80ಕ್ಕೂ ಹೆಚ್ಚು ಮಕ್ಕಳನ್ನ ಈಗ ಅಲ್ಲಿ ಪೋಷಣೆ ಮಾಡ್ತಾ ಇರುವಂಥದ್ದು, ಕೌಟುಂಬಿಕ ವಾತಾವರಣವನ್ನ ಅವರಿಗೆ ಕಲ್ಪಿಸಿಕೊಡ್ತಾ ಇರುವಂಥದ್ದು, ಉತ್ತಮ ಗುಣಮಟ್ಟದ ಶಿಕ್ಷಣ ನಮ್ಮ ಮಕ್ಕಳಿಗೆ ಸಿಗಬೇಕು ಅನ್ನುವಂತಹ ಆಸೆ ಇರುವಂಥದ್ದು. ಹಾಗಾಗಿ ಎಲ್ಲಾ ಕೆಲಸವನ್ನ ಮಾಡ್ತಾ ಇರುವಂತಹ ಜಯದೇವ್ ಅವರಿಗೆ ನಾವು ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅದ್ರ ಜೊತೆಗೆ ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆ ಅವರ ಬಗೆಗಿನ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಇಬ್ಬರಿಗೂ ಧನ್ಯವಾದಗಳು. ಎಸ್ ವೀಕ್ಷಕರೇ, ಅಸಾಮಾನ್ಯ ಕನ್ನಡಿಗನ ಬಗ್ಗೆ ಪ್ರತಿದಿನ ನಾವು ಇಬ್ಬರು ಅಸಾಮಾನ್ಯ ಕನ್ನಡಿಗರ ಬಗ್ಗೆ ಪರಿಚಯವನ್ನ ಮಾಡ್ತೇವೆ. ನಾಳೆ ಮತ್ತಿಬ್ಬರು ಅಸಾಮಾನ್ಯ ಕನ್ನಡಿಗರ ಬಗ್ಗೆ ನಿಮ್ಮ ಮುಂದೆ ಪರಿಚಯವನ್ನ ಮಾಡ್ತೇವೆ ಅಂತ ಹೇಳ್ತಾ ಇವತ್ತಿನ ಅಸಾಮಾನ್ಯ ಕನ್ನಡಿಗ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಕನ್ವಾ ಮಾರ್ಟ್ ಪ್ರೆಸೆಂಟ್ಸ್ ಸುವರ್ಣ ನ್ಯೂಸ್ ಕನ್ನಡಪ್ರಭ ಅಸಾಮಾನ್ಯ